ಒಂದು ಸಣ್ಣ ವಾಟರ್ ಫಾಲ್ಸ್ ಉಂಟು ಇಲ್ಲಿ. ಓ 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 ಹಾಂ, ನೂಕಬೇಕಾಗ್ಬೋದೇನು? 4-5 ಜನ ಸೇರಿ ನೂಕಿರೋ ಹೋಗ್ದಿತ್ತು. ಸೂಪರ್. ಸೊ ಆಲ್ವೇಸ್ ನೋಡಿ, ಘಾಟ್ ಸೆಕ್ಷನಲ್ಲಿ ಬರುವಾಗ ಕೇರ್ಫುಲ್ ಆಗಿರಬೇಕು. ಇದಕ್ಕೆ ಹಿಡಿದು ಸ್ಪೀಡ್ ಬರಬಾರ್ದು ಅಂತ. ಸೊ ಕಾರ್ ಹೀಗೆ ಟರ್ನ್ ಆಗೋ ಬದಲು ಬ್ರೇಕ್ ಇಡುವಾಗ ವೀಲ್ ಲಾಕ್ ಆಯಿತು. ಇಲ್ಲೀಗ ರೈಟ್ ಆಗುಂಬೆ ರೋಡು. ಅಲ್ಲಿ ಹಿಂದೆ ಹೋದರೆ ಹೆಬ್ರಿ ನೋಡಿ. ಹೆಬ್ರಿ ಆಗುಂಬೆ ಸೈಡೆಲ್ಲ ಬಂದರೆ ಫುಲ್ ಡೆನ್ಸ್ ಫಾರೆಸ್ಟ್. ಆ್ಯಂಡ್ ಆಗುಂಬೆ ಈಸ್ ನೋನ್ ಫಾರ್ ಕಿಂಗ್ ಕೋಬ್ರಾ, ಕಾಳಿಂಗ ಸರ್ಪ, ಅದರ ತವರು ಮನೆ ಆಗುಂಬೆ. ಸೊ ಇಲ್ಲಿ ಸುಮಾರು ಫಾರೆಸ್ಟ್ ಒಳಗೆ ಹೋದರೆ ಸುಮಾರು ಕೇಸ್ ಅಂದರೆ ಸುಮಾರು ಸಿಕ್ಕಿದೆ ಇದು ಕಿಂಗ್ ಕೋಬ್ರಾ ಎಲ್ಲ. ಆ್ಯಂಡ್ ಇಲ್ಲಿ ನೋಡಿ ರೈಟ್ ಹೋದರೆ ಉಂಟಲ್ಲ, ಸೀತಾ ನದಿ ಫಾಲ್ಸಿಗೆ ಹೋಗ್ತದೆ. ಕೂಡ್ಲು ತೀರ್ಥ ಫಾಲ್ಸಿಗೆ ಇಲ್ಲಿಂದ 15 ಕಿಲೋಮೀಟ್ರ್ ಉಂಟು. ಅದರದ್ದೊಂದು ಆಲ್ರೆಡಿ ನಾನೊಂದು ವೀಡಿಯೋ ಹಾಕಿಯಾನೆ, ಒಂದು 2 years ಬ್ಯಾಕ್ ಹೋದದು. ಅದರ ವೀಡಿಯೋದು ಐ ಬಟನ್ನಲ್ಲಿ ಇಲ್ಲಿರುತ್ತೆ ನೋಡಿ ಮೇಲೆ. ಸೊ ವೆರಿ ಬ್ಯೂಟಿಫುಲ್ ವಾಟರ್ಫಾಲ್. ಒಂದು 2 ಕಿಲೋಮೀಟ್ರ್ ಟ್ರೆಕ್ ಉಂಟಲ್ಲಿ ಹೋಗ್ಲಿಕ್ಕೆ. ಎಂತಾಯ್ತಪ್ಪ, ಕುಟ್ಟಿಕೊಂಡ್ರ? ಅಲ್ಲ, ಇದು ಇನ್ವಿಟೇಷನ್ ಹಚ್ಚಿಕೊಂಡಿದ್ದಾರೆ ಮಾರ. ನಾನಿವರು ನೋಡುವಾಗ ಒಳ್ಳೆ ಗಾಡಿ ಕುಟ್ಟಿದವರಾಗಿತ್ತು, ನೋಡುವಾಗ ಇನ್ವಿಟೇಷನ್ ಹಂಚಿಕೊಂಡಿದ್ದಾರೆ ಅಲ್ಲಿ. ಬೈ ಅದೇ ಕೂಡ್ಲು ತೀರ್ಥ ಫಾಲ್ಸ್ ಒಂದು ಭಾರಿ ಒಳ್ಳೆ ಪ್ಲೇಸು. ಒಂದು 1 day ನಿಮಗೆಲ್ಲ ಯಾರು ಹೋಗಬೇಕು ಅಂತಿದ್ರೆ ಡೆಫಿನೆಟ್ಲಿ ನೀವು ಅಲ್ಲಿ ಬರ್ಬೋದು ಕೂಡ್ಲು ತೀರ್ಥ ಫಾಲ್ಸಿಗೆ. 2 kilometers ಟ್ರೆಕ್ ಉಂಟು. 2+2 ಅರೌಂಡ್ 4 kilometer ಆಗ್ತದೆ ಹೋಗಿ ಬರಲಿಕ್ಕೆ. ಇಲ್ಲಿ ಈಗ ನೋಡ್ಬೋದು ಮಳೆ ಬಂದು ನಿಂತಿದೆ. ಮಳೆ ಈಗ ಬರ್ತಾ ಇಲ್ಲ, ಬಟ್ ಸ್ವಲ್ಪ ಹಿಂದೆ ಬಂದಿತ್ತು ನೋಡಿ. ರೋಡೆಲ್ಲ ಫುಲ್ಲು ಚಂಡಿ ಉಂಟು ಇಲ್ಲಿ. ಇದೇ ಟೈಪಿನ ವೆದರ್ ಇದ್ರೂ ಕ್ಲೀನ್ ಪಾಸ್. ಮಳೆ ಬರ್ತಾರೆ, ಫುಲ್ ಮಳೆ ಬರಬೇಕು, ಕಂಪ್ಲೀಟ್ ಮಳೆ ಬರಬೇಕು, ಅದು ಓಕೆ. ಹೀಗೆ ಮಳೆ ಬರಬಾರ್ದು, ಅದು ಓಕೆ. ಬರೋದು ಬಿಡೋದು ಆದ್ರೆ ಉಂಟಲ್ಲ, ಅದರಷ್ಟು ರಗಳ ಯಾವುದೂ ಇಲ್ಲ. ಅದು ಆಚೆಂದ ರೈನ್ಕೋಟ್ ಹಾಕ್ಲಿಕ್ಕೂ ಅಲ್ಲ, ಈಚೆಂದ ತೆಗಿಲಿಕ್ಕೂ ಅಲ್ಲ. ಅದು ಒಳ್ಳೆ ಬಾಯ್ಲ್ ಆದಾಗ ಆಗ್ತದೆ. ಸ್ಟ್ರೆಚ್ ನೋಡಿ, ಪೊಯ್ 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 ಪೊಯ್. ಸೋಮೇಶ್ವರ ಬಂದೆವು ನೋಡಿ. ಇಲ್ಲಿಂದ ಈಗ ಆಗುಂಬೆ ಘಾಟ್ ಸ್ಟಾರ್ಟ್. ಈ ಟೌನ್ ಆದ ಕೂಡಲೇ ಇದು ಟೌನಿಂದ ಇದೊಂದು ಘಾಟದೊಂದು ಬೇಸ್ ಪಾಯಿಂಟ್ ಅಂತ ಹೇಳ್ಬೋದು ಇದು ಸೋಮೇಶ್ವರ. ಇಲ್ಲೊಂದು 2 ಫೇಮಸ್ ಹೋಟೆಲ್ ಉಂಟು. ಒಳ್ಳೆ ನೀರು ದೋಸೆ ಮತ್ತು ಇದೆಲ್ಲ ಸಿಗ್ತದೆ, ಕೆಲವು ತಿಂಡಿ ಐಟಮ್ಸ್ ಎಲ್ಲ ಲೋಕಲ್ ಫುಡ್. ಇಲ್ಲೇ ಲೋಕಲ್ ಗೋಡಿ ವಜಾ ನೀರು ದೋಸೆ ಫೇಮಸ್ ಇಲ್ಲಿದು ಸೋಮೇಶ್ವರದ್ದು ಮತ್ತು ನಮ್ಮ ಕೊಟ್ಟಿಗಾರದು ನೀರು ದೋಸೆ ಫೇಮಸ್ಸು ನೋಡಿ. ಇಲ್ಲಿ ಹಿಂದೆ ಏನು ಗುಡ್ಡ ಕಾಣ್ತಾ ಉಂಟು, ಇದೇ ಆಗುಂಬೆ ಘಾಟ್. ಆ್ಯಂಡ್ ಈ ಟೌನ್ ಮುಗ್ದ ಕೂಡಲೇ ನೋಡಿ ಈಗ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗ್ತದೆ. ಆಗುಂಬೆ ಈಸ್ ನೋನ್ ಫಾರ್ ಹೇರ್ಪಿನ್ ಕರ್ವ್ಸ್. ಇಲ್ಲಿ ಎಷ್ಟು 16-17 ಎಷ್ಟು ಹೇರ್ಪಿನ್ ಉಂಟು, 13 ಅಂತ ಎಷ್ಟು ಹೇರ್ಪಿನ್ ಕರ್ವ್ ಉಂಟು ಇಲ್ಲಿ. ವೆರಿ ನ್ಯಾರೋ ರೋಡ್. 14 ಅಂತ, 14 ಇರಬೇಕು, ಅದೇ 14 ಹೇರ್ಪಿನ್ ಕರ್ವ್ ಉಂಟು ಇಲ್ಲಿ. ವೆರಿ ನ್ಯಾರೋ ರೋಡ್ಸ್. ಸೊ ಇಲ್ಲೆಲ್ಲ ನೀವು ದೊಡ್ಡ ದೊಡ್ಡ ಲಾರಿ ಬಸ್ಸುಗಳೆಲ್ಲ ಯಾವುದು ಹೋಗೋದಿಲ್ಲ. ಇಲ್ಲಿ ನೋಡಿ, ಈ ಬಸ್ ಸಣ್ಣ ಬಸ್, ಇದು ಶಾರ್ಟ್ ಚೇಸಿ ನೋಡಿ. ಯಾಕೆಂದರೆ ದೊಡ್ಡ ಬಸ್ಸು ಇಲ್ಲಿ ಹೇರ್ಪಿನಲ್ಲಿ ತಿರುಗೋದಿಲ್ಲ. ಅದಕ್ಕೆ ಇಲ್ಲಿ ಹೆವಿ ವೆಹಿಕಲ್ಸ್ ಎಲ್ಲ ಯಾವುದು ಹೋಗೋದಿಲ್ಲ ಈ ಘಾಟಲ್ಲಿ. ಎಲ್ಲ ಸಣ್ಣ ಸಣ್ಣ ಶಾರ್ಟ್ ವೀಲ್ ಬೇಸ್ ಇರೋ ವೆಹಿಕಲ್ ಮಾತ್ರ ಹೋಗ್ತದೆ. ಯಾಕಂದರೆ ನೋಡಿ, ಇದು ಯೂ ಟರ್ನ್ ಇಲ್ಲಿ ನೋಡಿ, ಸ್ಟೀಪ್ 180 ಡಿಗ್ರಿ ಯೂ ಟರ್ನ್.
ಇಲ್ಲಿ ನಿಮಗೆ ದೊಡ್ಡ ಲಾರಿ ಬಸ್ ಎಲ್ಲ ಬಂದರೆ ಟರ್ನೇ ಆಗೋದಿಲ್ಲ. ದೊಡ್ಡ ಲಾರಿ ಬಸ್ ಹೋಗಬೇಕಾದ್ರೆ ಇದು ಆಲ್ಟರ್ನೇಟ್ ಯಾವುದು, ನಮ್ಮ ಹುಲಿಕಲ್ಲಾಗಿ ಹೋಗ್ಬೇಕಾಗ್ತದೆ ದೊಡ್ಡ ಲಾರಿಗಳಿಗೆಲ್ಲ ಹೋಗೋದಾದರೆ. ಆ್ಯಂಡ್ ಆಗುಂಬೆ ಕೆಲವು ಇದಕ್ಕೆ ಫೇಮಸ್ ಇಲ್ಲಿ. ಒಂದು ಅಂತ ಹೇಳಿದರೆ ಫುಲ್ ಮಳೆ ಜಾಸ್ತಿ ಇಲ್ಲಿ ಆಗುಂಬೆ ಸೈಡಲ್ಲಿ. ಇವತ್ತೇನೋ ಸ್ವಲ್ಪ ಬಿಟ್ಟಿದೆ ಮಳೆ, ಬಟ್ ಯೂಶ್ವಲಿ ಇಲ್ಲಿ ಮಳೆ ಇರ್ತದೆ. ಆ್ಯಂಡ್ ಸಾಯಂಕಾಲ ಹೊತ್ತಿಗೆ ಬಂದರೆ ಫುಲ್ ಫಾಗ್. ಯಾಕಂದರೆ ನಾವು ಲಾಸ್ಟ್ ಟೈಮ್ ಜೋಗಿಗೆ ಹೋಗಿದ್ದೇವೆ ಇಲ್ಲಿ. ನಮ್ಮ ಗಿರೀಶ್ ಬೈ, ನಮ್ಮ ಡಿ ವಿ ಬಂದಿದ್ರು ಆ ರೈಡಿಗೆ. ಡಿ ವಿ, ಗಿರೀಶ್ ಬೈ ಮತ್ತು ನಮ್ಮ ವ್ಯಾಲಿ ರೈಡರ್ಸ್ ಟೀಮ್ ಎಲ್ಲ ಇತ್ತು ಆ ರೈಡಲ್ಲಿ. ಸೊ ಆ ರೈಡಲ್ಲಿ ಕರೆಕ್ಟ್ ನೆನಪುಂಟು, ನಾವು ರಿಟರ್ನ್ ಬರುವಾಗ ಆಗುಂಬೆಗೆ ಬಂದದ್ದು. ಆ್ಯಂಡ್ ಈವ್ನಿಂಗ್ ಒಂದು 5-6 ಗಂಟೆ ಆಗಿತ್ತು ಇಲ್ಲಿ ಮುಟ್ಟುವಾಗ. ಒಂದು ಫಾಗ್ ಇತ್ತು ಅಂತ ಹೇಳಿದ್ರೆ, ಈಗ ಲಿಟ್ರಲಿ ನನ್ನ ಎದುರು ರಾಮಕಿಶೋರ್ ಇದ್ದಾನಲ್ಲ, ಅಷ್ಟು ಸಹ ವಿಸಿಬಿಲಿಟಿ ಇಲ್ಲ. ಅಷ್ಟು ಲೋ ವಿಸಿಬಿಲಿಟಿಯಲ್ಲಿ ನಾವು ಕತ್ತಲೆಯಲ್ಲಿ ಹೇಗೋ ಮ್ಯಾನೇಜ್ ಮಾಡಿ ಬಂದಿದ್ದೇವೆ. ಅದು ಮಳೆ, ಫಾಗ್ ಎಲ್ಲ ಮಿಕ್ಸ್ ಇತ್ತು ಕಂಡೀಷನ್. ಆ್ಯಂಡ್ ಮಳೆಗಾಲ ಆಗಿರೋ ಕಾರಣ ಎಲ್ಲ ಸಣ್ಣ ಸಣ್ಣ ವಾಟರ್ ಫಾಲ್ಸ್ ಉಂಟು. ಇದು ಟೋಟಲ್ ಆಗುಂಬೆದು ಡಿಸ್ಟೆನ್ಸ್ ಸಾಧಾರಣ 12 ಅಥವಾ 13 ಕಿಲೋಮೀಟರ್ಸ್ ಆಗ್ತದೆ ಕೆಳಗೆ, ಸೋಮೇಶ್ವರದಿಂದ ಮೇಲೆ ಆಗುಂಬೆ ಮುಟ್ಲಿಕ್ಕೆ. ಸೊ ತುಂಬ ಏನು ದೊಡ್ಡ ಘಾಟಲ್ಲ ಇದು. ಜಸ್ಟ್ ದಟ್ ನಂಬರ್ ಆಫ್ ಹೇರ್ಪಿನ್ಸ್ ಇರುವ ಕಾರಣ ಸ್ವಲ್ಪ ದೊಡ್ಡ ಅಂತ ಕಾಣ್ಬೋದು. ಇದು ನೋಡಿದ್ದು ಸೆಕೆಂಡ್ ಹೇರ್ಪಿನ್. ಆ್ಯಂಡ್ ಇನ್ನೊಂದು ಆಗುಂಬೆದು ಹೇಳಲಿಕ್ಕೆ ಬಿಟ್ಟೋಯ್ತು, ಇಲ್ಲೊಂದು ಸ್ಪೆಷಲ್ ರೀತಿದೊಂದು ಮಂಗ ಸಿಗ್ತದೆ ಈ ಆಗುಂಬೆ ಘಾಟಲ್ಲಿ. ಅದರ ಮುಖ ಮಾತ್ರ ಕಪ್ಪು ಕಲರ್. ಅದು ತುಂಬ ಅಂದರೆ ತುಂಬ ರೇರ್, ಯಾವಾಗಲೂ ನೋಡಲಿಕ್ಕೆ ಸಿಕ್ಕುವುದಿಲ್ಲ. ಸಿಕ್ಕಿದರೆ ನಿಮ್ಮ ಲಕ್ ಅಂತ ಲೆಕ್ಕ. ಅದಕ್ಕೆಂಥದೋ ಹೇಳ್ತಾರೆ ಸ್ಪೆಷಲ್ ಇದು ಮಂಗದೊಂದು ಜಾತಿ, ಹೆಸರು ಕರೆಕ್ಟ್ ನೆನಪಿಲ್ಲ ನನಗೆ. ಸೊ ಮಳೆಗಾಲದ ಸ್ಪೆಷಾಲಿಟಿ ನೋಡಿ, ಇದೊಂದು ನೋಡಿ, ಈ ಒಂದು ಕಲ್ಲು ನೋಡಿ ಅಂತೆ, ಫುಲ್ ರೋಡಿಗೆ ಹೀಗೆ ಅಡ್ಡ ಹೊರಗೆ ಬಂದಾಗೆ. ಮಳೆಗಾಲದಲ್ಲಿ ಮಾತ್ರ ಈ ಘಾಟ್ ಸೆಕ್ಷನಲ್ಲಿ ಹೋಗೋದೊಂದು ಖುಷಿಯೇ ಬೇರೆ. ಪ್ರತಿ ವೀಡಿಯೋಲ್ಲಿ ಈ ಒಂದು ಸ್ಟೇಟ್ಮೆಂಟ್ ಹೇಳ್ತಾನೆ, ಆದರೂ ಬಟ್ ಅದೊಂದು ಸ್ಪೆಷಾಲಿಟಿ ಉಂಟು. ಅದೊಂದು ಮಳೆಗಾಲದಲ್ಲಿ ಒಂದು ವೈಬ್ಸೇ ಬೇರೆ ಮಳೆದೊಂದು. ನೀವು ಯಾವುದೇ ಪ್ಲೇಸ್ ಆಗಿರ್ರಿ, ಅದು ಎಷ್ಟು ಸತ್ತಿ ಬೇಕಾದ್ರೆ ನೀವು ಹೋಗಿರಿ ಆ ಪ್ಲೇಸಿಗೆ, ಬಟ್ ಮಳೆಗಾಲದಲ್ಲಿ ಅಲ್ಲಿಗೆ ಬರುವಾಗ ಉಂಟಲ್ಲ ಅದರದೊಂದು ಖುಷಿಯೇ ಬೇರೆ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಫುಲ್ ಜರ್ದಿತ್ತು ನೋಡಿ, ಇದು 2 ವರ್ಷದಿಂದ ಜರ್ದದು. ಇದು ಒಂದು ಸಣ್ಣ ವಾಟರ್ ಫಾಲ್ಸ್ ಉಂಟು ಇಲ್ಲಿ. ಓ 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 ಸ್ಕಿಡ್ ಆಯ್ತು ಕಾರು. ಸ್ಕಿಡ್ ಆಯ್ತು ಕಾರು. ಹೌದು, ಅದು ಟೈರ್ ಲಾಕ್ ಆಯ್ತಾ ಅಂತ, ಗ್ರಿಪ್ ಸಿಕ್ಲಿಲ್ಲ ಮೋಸ್ಟ್ಲಿ. ಗಾಡಿಯಿಂದ ಇಳಿಬೋದಾ? ಇಳಿದ್ರೆ ನೂಕುವ ಎಲ್ಲ ಸೇರಿ. ಗಾಡಿಗೆ ಏನೂ ಆಗಲಿಲ್ಲ. ಹಾಂ, ನೂಕ್ಬೇಕಾಗ್ಬೋದೇನು, 4-5 ಜನ ಸೇರಿ ನೂಕಿರೋ ಹೋಗ್ದಿತ್ತು. ರಿವರ್ಸ್ ಹಾಕ್ಬೇಕು, ಒಮ್ಮೆ ಇಳಿಬೇಕಾಗ್ಬೋದೆಲ್ಲ ಜನರು. ಹೌದು, ಬ್ರೇಕ್ ಹಾಂ, ಅದು ಹೀಗೆ ಬ್ರೇಕ್ ಸಿಕ್ಕಲಿಲ್ಲ. ಇದು ABS ಇಲ್ಲ ಅಲ್ಲ, ಬ್ರೇಕ್ ಸಿಕ್ಕಲಿಲ್ಲ, ಸ್ಟ್ರೈಟ್ ಹೀಗೆ ಬಂತು ಅದು. ಪುಷ್ ಮಾಡಿ ಹೀಗೆ ಪುಷ್ ಮಾಡಿದ್ರೆ ಓದಿತ್ತು ಅದು. ಒಂದು 4-5 ಜನ ಇದ್ದವಲ್ಲ ನಾವು, ಪುಷ್ ಮಾಡಿದ್ರೆ ಓದಿತ್ತು. ಫುಲ್ಲಿಯಾ? ಹಾಂ
ಅದು ಟೂಯಿಂಗ್ ರೋಪ್ ಉಂಟಾ ಅಂತದ್ರಲ್ಲಿ. ಅಡ್ವಾಂಟೇಜ್ ಹೋಗ್ಲಿಕ್ಕಿಲ್ಲ ಕಂಟೆಂಟ್ ಬ್ರೋ. ಜಾರ್ತದೆ ಇದು. ಆ ಸ್ವಿಂಗ್ ಆರ್ಮಿ ಹಾಕಿದ್ರೆ ನಿಂತಿತ್ತ ಅಂತ. ಹೌದೌದು ಅದೇ ಅದಲ್ಲಿ ಇದು ಕಲ್ಲಿನಾಗ ಉಂಟು, ಅದಕ್ಕೆ ಹೋಗಿ ಹೀಗೆ ಹೋಗಿ ನಿಂತಿತ್ತು ಅದು, ಅಲ್ಲಿಂದ ಮುಂದೆ ಹೋಗ್ಲಿಲ್ಲ ಮತ್ತೆ. ಅದು ಅಲ್ಲಿಂದ ಜಾರಿಕೊಂಡು ಬಂದದ್ದು. ಈಗ ಬರುವಾಗ ಗ್ರಿಪ್ ಸಿಕ್ಲಿಲ್ಲ ಅದು. ಅದು ತಾರುಂಟು, ಪುಷ್ ಬೇಡ, ತಾರು ಸಾಕಾಗ್ತದೆ. ಹಾಂ RX ಬಂತು ಮಾರು. RX C ಬಂತು. ಶೋಗನ್ ಮಾರು, ಶೋಗನ್ ಬ್ರೋ. ಸೂಪರ್ ಶೋಗನ್ ಬ್ರೋ, ಕ್ಲಾಸ್ ಬೈಕ್. 14 horse power, 110 cc. ಹಾಂ ರಿವರ್ಸಿಗೆ ಹಾಕ ಕೇಳ, ಅವರಿಗೂ ಬಿಡಕ್ಕೆ ಕಳಿಸ್ತೇನೆ ನಿಮಗೆ. ಸೂಪರ್. ಎಸ್, Thar for the rescue. ಸೊ ಜಸ್ಟ್ ಒಂದು ಗಾಡಿಯಲ್ಲಿ ಸ್ಲಿಪ್ ಅದು ಸ್ವಲ್ಪ ಹೈಡ್ರೋ ಇದಾದಾಗ ಆಯಿತು, ಹೈಡ್ರೋಪ್ಲೇನಿಂಗ್ ಆದಾಗೆ ಟರ್ನಲ್ಲಿ ಸ್ವಲ್ಪ ಬ್ರೇಕ್ ಸಿಕ್ಕಲಿಲ್ಲ, ಹಾಗೆ ಕಾರು ಸೈಡಿಗೆ ಹೋಯ್ತು. ಏನಾಗಲಿಲ್ಲ ಅಲ್ಲ ಕಾರಿಗೆ. ಹಾಂ, ಇಟ್ಸ್ ಓಕೆ. ಅದೇ ನೋಡ್ತಿದ್ದೇನೆ. ಇಲ್ಲ, ಏನಾಗಲಿಲ್ಲ, ಆಲ್ ಗುಡ್. ಹಾಂ, ಅದಾದ್ರೆ ಟೈರ್ ಇದು, ತಾರ್ ಇದು ಏನಾಗಲಿಲ್ಲ. ಎಸ್, ನೈಸ್ ಬೈಕ್ ಡೂಡ್, ಶೋಗನ್. ಒಳ್ಳೆ ಜಾರ್ತದೆ ನೋಡಿ, ಮಳೆಗಾಲದಲ್ಲಿ ಇದೇ ಒಂದು ಪ್ರಾಬ್ಲಮ್. ತಾರ್ ನೋಡಿ, ನೈಸ್ ವರ್ಕ್ ತಾರ್. ಹೌದು, ಖಂಡಿತ. ನಿಮ್ದು ಐಡಿಯಾ ಏನಾರು ಇದೆಯಾ? ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮ ತಾರ್ ಒಳ್ಳೆ ಯೂಸ್ ಆಯ್ತು ಇವತ್ತು. ಹಾಂ, ಇದಾ? ನೀವು ಲೋ ರೇಂಜಲ್ಲಿ ಇತ್ತಾ ಹೈ ರೇಂಜಲ್ಲಿ ಇತ್ತಾ ಇವಾಗ? ರಿವರ್ಸ್ ಹೈಗೆ ಹಾಕಿದ್ರಾ? ಓಕೆ. ಸೊ ಆಲ್ವೇಸ್ ನೋಡಿ, ಘಾಟ್ ಸೆಕ್ಷನಲ್ಲಿ ಬರುವಾಗ ಕೇರ್ಫುಲ್ ಆಗಿರಬೇಕು, ಇದಕ್ಕೆ ಹಿಡಿದು ಸ್ಪೀಡ್ ಬರಬಾರ್ದು ಅಂತ. ಸೊ ಕಾರ್ ಹೀಗೆ ಟರ್ನ್ ಆಗೋ ಬದಲು ಬ್ರೇಕ್ ಇಡುವಾಗ ವೀಲ್ ಲಾಕ್ ಆಯಿತು. ಲಾಕ್ ಆದ ಕೂಡಲೇ ನಿಮ್ಮದು ABS ಇರೋದಿದ್ರೆ ಫುಲ್ ಫ್ರಂಟ್ ಇದು ಕಂಟ್ರೋಲೇ ತಪ್ತದೆ. ಸೊ ಸ್ಟೇರಿಂಗ್ ಇನ್ಪುಟ್ ಇದು ತಗೊಳ್ಳೋದೇ ಅಲ್ಲ ಅದು. ಹೆವಿ ಇಂಪ್ಯಾಕ್ಟ್ ಆಗಿಲ್ಲ. ಹಾಂ, ಹೆವಿ ಇಂಪ್ಯಾಕ್ಟ್ ಆಗಲಿಲ್ಲ. ಸೊ ಕಾರ್ ಬಂದು ಇದಕ್ಕೆ ಈ ಕಲ್ಲಿಗೆ ಗುದ್ದಿತ್ತು.
800 ಆದ ಕಾರಣ ಬಚ್ಚವು ಕಾರು. ಎಲ್ಲಿಯಾದರೂ ಸೆನ್ಸರ್ ಇರುವ ಕಾರ್ ಆಗ್ತಿದ್ರೆ ಗೋವಿಂದ. ಹಾಂ, ಓಲ್ಡ್ ಸುಜುಕಿ, ಓಲ್ಡ್ ಇಸ್ ಗೋಲ್ಡ್. ಹಾಂ, ಈಗಿನ ಕಾರ್ ಆಗ್ತಿದ್ರೆ ರೇಡಿಯೇಟರ್ ಪುಡಿಯಾಗಿ ಟೋಯಿಂಗ್ ಅನ್ನು ಕರಿಬೇಕಿತ್ತು. ಹೌದು, ಶೋಗ್ ಒಂದು ಸಾಲಿಡ್ ಇತ್ತಲ್ಲ. ಹಾಂ ಹೌದು, ಹೌದಾ, ಹೌದೌದೌದು. ಹ್ಞೂ, ಫಾಲ್ಸ್ ಉಂಟು, ಹೇಗೆ ನಿಲ್ಸೇವೆ ನೋಡಿ ಹೋಗುವ. ಸಣ್ಣ ಫಾಲ್ಸು, ನೀರೆಂತ ಇಲ್ಲ. ಹೋಗು ಹೋಗು. ನನ್ನ ಎದುರಿಗೆ ಒಬ್ಬರು, ನಾನು ಹೀಗೆ ಟರ್ನ್ ಆಗ್ತಿದ್ದಾನೆ, ನನಗೆ ಬ್ರೇಕ್ ಹಾಕುವ ಸೌಂಡ್ ಕೇಳ್ತಾ ಉಂಟು, ಕರ್ರ ಅಂತ. ನಾನು ಅಲ್ಲೇ ಸ್ವಲ್ಪ ಮೆಲ್ಲ ಮಾಡಿದ್ದೆ, ಮೆಲ್ಲ ಮಾಡೋದು ಕಾರ್ ಬರ್ತಾ ಉಂಟು. ಹೀಗೆ ಟಯರ್ ಹೀಗೆ ತಿರುಗಿದ್ದೆ ಕಾರಿದು, ಬಟ್ ಇನ್ಪುಟ್ ತಗೊಳ್ತಾ ಇಲ್ಲ. ಹೀಗೆ ಸ್ಟ್ರೈಟ್ ಬಂದು ಟರ್ನ್ ಆಗೋ ಬದಲು ಸ್ಟ್ರೈಟ್ ಹೋಗಿ ಹಾಂ ಸ್ಕಿಡ್ ಆಗಲಿಕ್ಕೆ ಶುರು ಆಯಿತು. ಲಕ್ಕಿಲಿ ಏನಾಗಿಲ್ಲ, ಸ್ಟಾಪ್ ಆಯ್ತು. ಇಲ್ಲ ಲಕ್ಕಿಲಿ ಏನಾಗಲಿಲ್ಲ. ಹಾಂ, ಚಾನ್ಸ್ ಇತ್ತಲ್ಲ ಹೀಗೆ ಹೌದು ಹೌದೌದು, ನಂಗೂ ಹಿಟ್ ಆಗ್ಲಿಕ್ಕೆ ಚಾನ್ಸ್ ಇತ್ತು. ಏನು ಮಾಡ್ತಾಗಲ್ಲ ಅವಾಗ. ಹೌದೌದು, ಹಾಗೆ ಪುಣ್ಯಕ್ಕೆ ಯಾರಿಗೂ ಎಂತ ಆಗಲಿಲ್ಲ, ಕಾರ್ಗೂ ಸಹ ಎಂತ ಆಗಲಿಲ್ಲ, ಇಲ್ಲ ಎಂತೆಲ್ಲ ಬ್ರೋ. ಜಸ್ಟ್ ಒಂದು ಬಂಪರ್ ಒಂಚೂರು ಡೆಂಟ್ ಆಗಿದೆ, ಇಟ್ಸ್ ಓಕೆ, ಇಟ್ಸ್ ಫೈನ್. ಅದೊಂದು ಬಿಸಿಲು ಬರುವಾಗ ಎಕ್ಸ್ಪೆಂಡ್ ಆಗೋದು ಸರಿ ಆಗ್ತದೆಲ್ಲ. ಬಿಸಿ ಮಾಡಿದ್ರೆ ಆಯ್ತು ಅಷ್ಟೇ. ಹೋಗು ಹೋಗು, ಓಲ್ಡ್ ಇಸ್ ಗೋಲ್ಡ್. ಹೋಗು ಹೋಗು. ಸೊ ದಟ್ ವಾಸ್ ಒಂದು ಕ್ರೇಜಿ ಎಕ್ಸ್ಪೀರಿಯನ್ಸ್ ಮ್ಯಾಮ್.